ನೆನಪಿನಲ್ಲಿ ಇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವಂತೆ. ಹಾಗಂತ ನೆನಪಿನಲ್ಲಿ ಇರಿಸಿಕೊಳ್ಳಲೇಬೇಕಾದಂತ ದಿನ ವ್ಯಕ್ತಿಯ ಜೀವನದಲ್ಲಿ ಬಂದೇ ಬರ್ತದೆ. ಅದು ಇವತ್ತಿನ ದಿವಸ ಎನ್ನುವ ಹಾಗೆ ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಯೋಗ ಇದ್ರೆ ಭಾಗ್ಯ ಇರುವುದಿಲ್ವಂತೆ, ಭಾಗ್ಯ ಇದ್ರೆ ಯೋಗ ಇರುವುದಿಲ್ವಂತೆ. ಸುಧನ್ವನ ಪಾಲಿಗೆ ಹಾಗಲ್ಲ, ಯೋಗವೂ ಉಂಟು ಭಾಗ್ಯವೂ ಉಂಟು. ಚಂಪಕಾನಾಡಿನ ನೆಲಕ್ಕೆ, ನಮ್ಮ ಉಪವನಕ್ಕೆ ಪಾಂಡವರು ಬಿಟ್ಟಂತಹ ಮೇಧಾಶ್ವ ಎನ್ನುವುದು ಅಂತಂತೆ. ಇದು ನಮ್ಮ ಪಾಲಿನ ಯೋಗ. ಆ ತುರಗದ ದಶೆಯಿಂದಲಾಗಿ ಶ್ರೀಹರಿಯನ್ನ ಕಾಣುವಂತ ಭಾಗ್ಯ ನಮ್ಮ ಪಾಲಿಗೆ ಲಭಿಸಿದ್ದು ಸುಳ್ಳಲ್ಲ. ತಂದೆಯವರು ತುರಗವನ್ನ ಕಂಡ್ರು, ಪಣಲಿಖಿತವನ್ನ ಕಂಡ್ರು. ಬಲ ಇದ್ದವರು ಕಟ್ಟಿ ಕಾದಾಡಬೇಕು, ಕಾದಲ ಅಸದಳವಾದವರು ಕಪ್ಪಗಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕು. ವಿಚಾರವನ್ನು ತಿಳಿದ ಮರುಗಳಿಗೆ ತುರಗವನ್ನ ಕಟ್ಟುವುದರ ಮೂಲಕವಾಗಿ ಹೋರಾಟಕ್ಕೆ ನಾವು ಸಿದ್ಧ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಒಟ್ಟಾರೆಯಾಗಿ ಹೋರಾಟವಾದೀತ ಸರಿಯಾದಂತ ಸೇನಾ ನಾಯಕ ಎನ್ನುವ ಬೇಕು. ಅದಕ್ಕಾಗಿ ಮಗ ಸುಧನ್ವನೇ ಸರಿ ಎನ್ನುವ ಹಾಗೆ ತೀರ್ಮಾನಿಸಿ ನನ್ನನ್ನು ಸಭೆಯವರೆಗಾಗಿ ಕರೆಸಿಕೊಂಡ್ರು. ಅವರ ಆಶೀರ್ವಾದವನ್ನು ಪಡೆದೆ ಸೇನಾ ನಾಯಕನಾಗಿ ನೀನೆ ಮುನ್ನಡೆಯಬೇಕು ಮಗನೆನ್ನುವ ಹಾಗೆ ಹೇಳಿದ್ರು. ಕೇವಲ ಅಷ್ಟು ಮಾತ್ರ ಅಲ್ಲ, ಬರುವಂತ ಭಾರತನನ್ನ ರಣಕ್ಷೇತ್ರದಲ್ಲಿ ಗಾರು ಬೆಳೆಸುವುದರ ಒಟ್ಟಿಗೆ ಶ್ರೀಹರಿಯನ್ನ ಚಂಪಕನಾಡಿನವರಿಗಾಗಿ ಬರಿಸಿಕೋ ಮಗನೇನುವಂತ ಮಾತು. ಅದಕ್ಕಾಗಿ ಅವರ ಅಡಿದಾವರಿಯಲ್ಲಿ ವಂದಿಸಿ ಪೂರ್ಣ ಪ್ರಮಾಣದ ಆಶೀರ್ವಾದ ಕವಚವನ್ನು ಧರಿಸಿದಂತಾಯಿತು. ರಣಕ್ಷೇತ್ರಕ್ಕೆ ಹೋಗುವ ಕೇವಲ ಶಕ್ತಿ ಸಾಮರ್ಥ್ಯದಿಂದ ಮುನ್ನಡೆಯುವುದಲ್ಲ, ಹಿರಿಯರ ಆಶೀರ್ವಾದವೂ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ತಂದೆಯವರ ಆಶೀರ್ವಾದ ಪಡೆದದ್ದಾಯಿತು. ತಾಯಿಯಾದಂತ ಸುಗರ್ಭಾದೇವಿಯನ್ನ ಕಾಣುವಲ್ಲಿ ನಡೆದಿರುವಂತ ವರ್ತಮಾನವನ್ನು ವಿತರಿಸಿದ ಮರುಗಳಿಗೆಯಲ್ಲಿ ಸಂತೋಷದಿಂದ ಹರಸಿದಂತ ತಾಯಿ ಶ್ರೀಹರಿಯನ್ನ ಬರೆಸಿಕೋ ಮಗನೆನ್ನುವ ಹಾಗೆ ಆಶೀರ್ವದಿಸಿದ್ಲು. ತಾಯಿಯಿಂದ ಆಶೀರ್ವಾದವನ್ನು ಪಡೆದು ಮುಂದಡಿಯನ್ನ ಇಟ್ಟದ್ದೇ ತಡ ತಂಗಿಯಾದಂತ ಕೋಲೆ ಮಂಗಳಾರತಿಯನ್ನ ಎತ್ತಿ ಹಿಡಿದು ರಣಕ್ಷೇತ್ರಕ್ಕೆ ಹೊರಟು ನಿಂತಿರುವಂತ ನನ್ನ ಪಾಲಿಗೆ ಶುಭದ ಹಾರೈಕೆಯೊಂದನ್ನು ಹೇಳಿದ್ಲು. ಅವಳ ಆಸೆಯೂ ಅದೇ, ಶ್ರೀಹರಿಯನ್ನ ಚಂಪಕನಾಡಿನವರಿಗಾಗಿ ಬರೆಸಿಕೋ. ಎಲ್ಲವರ ಆಶಯವೂ ಅದೇ ಅದೇ ಎನ್ನುವ ಹಾಗೆ ಆಲೋಚನೆ ಮಾಡುತ್ತಿರುವಾಗ ನಮ್ಮ ಇಡೀ ಚಂಪಕನಾಡಿನ ಸರ್ವಸಮಷ್ಟಿಯು ಶ್ರೀಹರಿಯ ಪಾದದರ್ಶನಕ್ಕಾಗಿ ಕಾತುರತೆಯಿಂದ ಕಾದಿದ್ದಾರೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅವರೆಲ್ಲವರ ಆಸೆ ಬಂಜೆಯಾಗದಿದ್ದ ಹಾಗೆ ನೆರವೇರಿಸುವಲ್ಲಿ ಈ ನಾಡಿನ ಯುವರಾಜನಾಗಿರುವ ಕರ್ತವ್ಯ ಎನ್ನುವ ಹಾಗೆ ತಿಳಿದು ಮುಂದಡಿಯನ್ನ ಇಟ್ಟೆ. ನಾಳೆ ಅಂತ ಹೇಳಿದ್ರೆ ಹೋರಾಟ. ನಮ್ಮವರಿಗೆಲ್ಲ ವಿಚಾರವನ್ನು ಅರಿವಾಗಿದೆ. ಎಲ್ಲವರ ಸಿದ್ಧತೆಯ ಕುರಿತಾಗಿ ನೋಡುತ್ತಾ ನೋಡುತ್ತಾ ನಾನು ಮುಂದೆ ಸಾಗಬೇಕು. ಅವಸರ ಹೆಚ್ಚಾಗಿ ಹೋಯಿತು ಸ್ವಾಮಿ. ಎಲ್ಲವರಿಂದ ಆಶೀರ್ವಾದವನ್ನು ಪಡೆದೆ. ನನ್ನ ಧ್ಯೇಯ ಹೀಗೆ ಎನ್ನುವ ಹಾಗೆ ಭಾವಿಸಿಕೊಂಡೆ. ಹರಿಯನ್ನ ಬರಿಸಿಕೊಳ್ಳಬೇಕೆಂಬ ಕೇವಲ ಒಂದೇ ಒಂದು ಹಂಬಲದಿಂದಲಾಗಿ ಮುಂದಡಿಯನ್ನ ಇಟ್ಟರೆ ಆದೀತವೆ. ಎಲ್ಲವರಿಗೂ ವಿಚಾರ ಅರಿವು ಹೇಗೆ, ಒಬ್ಬರಿಗೂ ವಿಚಾರ ಹೇಳಿಲ್ಲ. ಯಾರು? ಇವರೆಲ್ಲ ನಮ್ಮವರು ಹೌದು. ಆದ್ರೆ ನನ್ನನ್ನೇ ನಂಬಿರುವಂತಹ ಜೀವ, ನನ್ನ ಮಡದಿಯಾದಂತಹ ಪ್ರಭಾವತಿ, ಅವಳಲ್ಲಿ ವಿಚಾರವನ್ನ ಅರ್ಹತೆ ಹೋದೆ ಅಂತಾದ್ರೆ ನಾನೊಬ್ಬ ಅಪರಾಧಿ ಅಂತ ಆಗುವುದಿಲ್ಲ. ಅದಕ್ಕೆ ಆಸ್ಪದವನ್ನು ಕೊಡಬಾರದು. ಅವಳ ಮಂದಿರವನ್ನ ಸೇರಿ ವಿಚಾರವನ್ನ ಅರುಹಿ ಕಾರ್ಯೋನ್ಮುಖರಾಗುವುದೇ ಒಳ್ಳೆಯದು. ಪ್ರಭಾವತಿ ಮಂದಿರದತ್ತ ಸಾಗಿಬಿಡ್ತಾರೆ. ಆತನ ರಾಣಿ ಪ್ರಭಾವತಿ ಕನಕದ ಪಾತ್ರೆಯುಳು ಅನುಲೇಪನ ಕಸ್ತೂರಿ ವೀಳ್ಯಂಗಳ ಅನುಲೇಪನ ಕಸ್ತೂರಿ ವೀಳ್ಯಂಗಳ ಮಿನುಗುವ ಸಂಪಿಗೆ ಪೂಗಳು ಇರಿಸಿಕೊಂಡು ಮಿನುಗುವ ಸಂಪಿಗೆ ಪೂಗಳು ಇರಿಸಿಕೊಂಡು ಈ ನೀಯರಿಗೆ
ಇದಿರಾಗಿ ಇದಿರಾಗಿ ಇದಿರಾಗುತ್ತ ಬಂದಳು ಕಾಮನ ಮದದಾನೆಯ ತೆರದಿ ಇನಿಯನಿಗಿದಿರಾಗುತ್ತ ಬಂದಳು ಕಾಮನ ಮದದಾನೆಯ ತೆರದಿ ಸತಿಶಿರೋ ಮಾಡಿ ಪ್ರಭಾವತಿ ಸೊಬಗಿನಲ್ಲಿ ಸತಿಶಿರೋ ಮಾಡಿ ಪ್ರಭಾವತಿ ಸೊಬಗಿನಲ್ಲಿ ಸೊಬಗಿನಲ್ಲಿ ಸತಿಶಿರೋ ಮಾಡಿ ಪ್ರಭಾವತಿ ಸೊಬಗಿನಲ್ಲಿ ಸೊಬಗಿನಲ್ಲಿ ರತಿಯ ಸೋಲಿ ಆರತಿಯ ಸೋಲಿಪ ರೂಪಿನಲ್ಲಿ ಬೆಡಗಿನಲ್ಲಿ ಸೊಬಗಿನಲ್ಲಿ ಬೆಡಗಿನಲ್ಲಿ ಆ ಆ ರತುನಾಭರಣಗಳ ದ್ಯುತಿ 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 ಬೆಳಗುತ್ತದೆ ರತುನಾಭರಣಗಳ ದ್ಯುತಿ ಬೆಳಗುತ್ತದೆ ಪ್ರತಿ ಮದಗಜದ ಗತಿಯ ಇಡುತ್ತಲೇ ಪ್ರತಿ ಮದಗ ಜಗತಿಯ ಮದಗ ಜಗತಿಯ ಮದಗ ಜಗತಿಯ ಮದಗ ಜಗತಿಯ ಇಡುತ್ತಲೇ ಚತುರತೆಯ ನೀರಿ ನೋಡುಗೆ ಚತುರತೆಯ ನೀರಿ ಉಡುಗೆಗಳ ಚತುರತೆಯ ನೀರಿ ಉಡುಗೆಗಳ ಶೋಭಿತದ ಚೆಲುವಿನ ಅರ್ಧಚಂದ್ರಾಕೃತಿಯ ಶೋಭಿತದ ಚೆಲುವಿನ ಅರ್ಧಚಂದ್ರಾಕೃತಿಯ ಪಡೆ 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 ಕಸ್ತೂರಿ ನಿಲಯ ಹೃದಯ ನೀರಿ ಅತಿ ಹರೋಷರೇ ಕಸ್ತೂರಿ ನಿಲಯ ಹೃದಯ ನೀರಿ ಅತಿ ಹರುಷರೇ ಪತಿಗೆ ಇದಿರಾಗೂತ ಬಂದಳು ಪ್ರಭಾವತಿ ಇನಿಯನಿಗಿದಿರಾಗೂತ ಬಂದಳು 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 ಚತುರತೆಯ ನಿರಿ ಉಡುಗೆಗಳ ಶೋಭಿತದ ಚೆಲುವಿನ ಅರ್ಧ ಚಂದ್ರಾಕೃತಿಯ ಬಣೆ ಕಸ್ತೂರಿ ನಿಲಗ ಮೃಲತೆಯ ಮಾಲಿನಿ ಅತಿ ಹರುಷದಲ್ಲಿ ಪದವಿ ಇದಿರಾಗುತ್ತ ಬಂದಳು
ಹೊಗಳಿಕೆ ಸಾಕು ಸ್ವಾಮಿ. ಸತಿವ್ರತವೆಲ್ಲ ಒಟ್ಟಾಗಿ ಹೊಗಳುವುದಲ್ವೇ ಸತಿ ಶಿರೋಮಣಿ ಪ್ರಭಾವತಿ ಎಂಬುದಾಗಿ ನನ್ನಷ್ಟಕ್ಕೆ ನಾನು ಅಂತರ್ಮುಖಿಯಾಗಿ ಯೋಚನೆ ಮಾಡ್ತಾ ಇದ್ದವಳು. ಆ ಹೆಸರಿಗೆ ನಾನೆಷ್ಟು ಯೋಗ್ಯಳು, ನಾನು ಎಷ್ಟರ ಮಟ್ಟಿಗೆ ಬಾಜನಳು. ಛೇ, ಸಾಧ್ಯವೇ ಇಲ್ಲ. ನನಗದು ಒಪ್ಪುವ ಹೆಸರೂ ಅಲ್ಲ. ಸತಿ ಶಿರೋಮಣಿ ನಮ್ಮ ಅತ್ತೆಯವರು. ಅದು ಬಿಟ್ಟು ನಾನು ಕೇಳಿದ ಯಾರಿಗೆ? ಸತೀದೇವಿಗೆ. ಹೆಣ್ಣೊಬ್ಬಳು ಗೃಹಿಣಿಯಾಗಿ ಪೂರ್ಣ ಬದುಕನ್ನು ಕಂಡಾಗ ಸತಿ ಶಿರೋಮಣಿ ಅಂತ ಕರೀಬಹುದು. ನಾನು ಗೃಹಿಣಿ ಸತ್ಯ, ಪೂರ್ಣ ಬದುಕನ್ನು ಕಂಡವಳಲ್ಲ. ಆ ಬದುಕಿನ ಬಗ್ಗೆ ಕನಸನ್ನು ಹೊತ್ತವಳಷ್ಟೇ. ಈ ಮನೆಯನ್ನು ಸೇರುವ ಕಾಲಕ್ಕೆ ಹೊಸಲಕ್ಕಿನ ತೊಳೆದು ಬಂದು ಸುಧನ್ವರಿಗೆ ಹೆಂಡತಿಯಾಗಿ ವೈಭವದ ಬದುಕನ್ನು ಕಂಡವಳು ನಾನು. ವೈಭವ ಇದ್ದಲ್ಲಿ ನೆಮ್ಮದಿ ಇರುವುದಿಲ್ಲ, ನೆಮ್ಮದಿ ಇದ್ದಲ್ಲಿ ವೈಭವ ಇರುವುದಿಲ್ಲ. ನನಗೆ ಭಗವಂತನ ಅನುಗ್ರಹದಿಂದ ಎರಡೂ ಉಂಟು ನೋಡಿ. ಈ ಪ್ರಭಾವತಿಯ ಭಾಗ್ಯಕ್ಕೆ ಬೇರೇನು ಬೇಕು ಹೇಳಿ? ಅತ್ತೆ ಮಾವಂದಿರು ತುಂಬಿದ ಸಂಸಾರ ನಮ್ಮದು. ಮಗಳಂತೆ ನೋಡಿಕೊಳ್ಳುವಂತ ಅತ್ತೆ ಮಾವಂದಿರು, ಒಡ ಹುಟ್ಟಿದವಳಂತೆ ನೋಡಿಕೊಳ್ಳುವಂತ ನನ್ನ ಮೈದುನಾದಿಗಳು, ಜೊತೆಯಲ್ಲಿ ನನ್ನ ಎಲ್ಲ ಬಳಗವು ನನ್ನನ್ನು ಅಕ್ಕರೆಯಿಂದಲೂ ಪ್ರೀತಿಯಿಂದಲೂ ವಿಶ್ವಾಸದಿಂದಲೂ ಅರಮನೆಯ ಪುರುಜನ ಪರಿವಾರ ಎಲ್ಲ ಕಾಣುವಂತ ವ್ಯವಸ್ಥೆ ಉಂಟು ಅಂತಾದ್ರೆ ಸ್ವರ್ಗಕ್ಕೆ ಮೂರೇ ಏನಲ್ವ ಸ್ವಾಮಿ. ಹೆಣ್ತನ ಸಾರ್ಥಕವಾಗುವುದು ಯಾವಾಗ? ತಂದೆಗೆ ಮಗಳಾದಾಗಲ್ಲ, ಗಂಡನಿಗೆ ಹೆಂಡತಿಯಾದಾಗಲಲ್ಲ, ಗಂಡನಿಂದ ಸಂತಾನ ಪಡೆದಾಗ ಮಾತ್ರ ಹೆಣ್ತನ ಎನ್ನುವುದು ಸಾರ್ಥಕ ತಾನೆ. ಆ ವಿಭಾಗದಲ್ಲಿ ನಿರೀಕ್ಷೆಯಲ್ಲಿದ್ದವಳು ನಾನು. ಇಂದಲ್ಲ ನಾಳೆಯಾದರೂ ಆ ಭಾಗ್ಯ
ಭಾಗ್ಯ ಸಿಕ್ಕೀತೆ ಎಂಬಂತ ವಿಶ್ವಾಸ ನನಗುಂಟು. ಅದಕ್ಕಾಗಿ ಅಲ್ಲಿ ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ಹಾ ಋತುಸ್ನಾನವನ್ನ ಪೂರೈಸಿ ಇನ್ನೇನನ್ನ ಸೇರುವುದಕ್ಕೆ ಬೇಕಾಗಿ ಹದಗಾಲವೆಂಬುದಾಗಿ ಅರಿತು ಶೃಂಗಾರ ಮಾಡಿಕೊಂಡಿದ್ದೇನೆ. ಬಂಗಾರದ ಹರಿವಾಣದ ಸಂಪಿಗೆ ಮೊಗ್ಗುಂಟು. ನನ್ನ ವಲ್ಲಭರಿಗೆ ಅರ್ಥ ಆಗದೆ ಇದ್ದಿತ್ತ. ಮೊಗ್ಗಿನ ಅರ್ಥವಾದರೂ ಏನು? ಪ್ರಭಾವತಿ ಎಂಬಂತ ಸಂಪಿಗೆಯನ್ನು ಮೊಗ್ಗಾಗಿಯೇ ಉಂಟು, ಅದನ್ನು ಅರಳಿಸಿ ಎಂಬುದಾಗಿ ತಾನೆ. ಖಂಡಿತ ಅವರಿಗೆ ಅರ್ಥ ಆಗ್ತದೆ. ಬೇಕಾದಂತ ಎಲ್ಲ ದ್ರವ್ಯವನ್ನು ಸಿದ್ಧ ಮಾಡಿಕೊಂಡಿದ್ದೇನೆ ನಾನು. ನಖಶಿಖಾಂತ ಶೃಂಗಾರವೂ ಮಾಡಿದ್ದೇನೆ. ಎಲ್ಲಿ ನನ್ನ ವಲ್ಲಭರು ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಇಡೀ ಚಂಪಕಾವತಿಯಲ್ಲಿ ಯಾವುದೋ ಉತ್ಸಾಹ, ಯಾವುದೋ ದುಗುಡ, ಯಾವುದೋ ಒಂದು ರೀತಿಯ ಹೊಸ ಭಾವಗಳು ಎಲ್ಲರ ಮುಖದಲ್ಲಿ. ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ. ಅವರೆಲ್ಲ ಸೈನಿಕರು ತಾನೆ, ಅವರವರ ಮನೆಗೆ ಯಾಕೆ ಹೋಗ್ತಾ ಇರೋದವರಲ್ಲ? ನನ್ನಿನೇ ಯಾಕೆ ಬಂದಿಲ್ಲ? ಹಾ ಹಾ ಶಬ್ದ ಕೇಳ್ತಾ ಉಂಟು. ಯಥಾಮತಿಯಾಗಿ ನಿಮ್ಮ ಸತಿಯಾಗಿ ಸೇವೆ ಮಾಡಿದ್ದೇನೆ ಸ್ವಾಮಿ. ಸೇವೆ ಮಾಡಿ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿದೆ ಅಂದೆ. ಈಗ ಆಶೀರ್ವಾದ ಮಾಡ್ಬೇಕಲ್ವಾ? ಈಗ ನೀನು ಮನಸ್ಸಿನಲ್ಲಿ ಇರಿಸಿಕೊಳ್ಳುವುದು ಒಂದ, ನಾನು ಕೊಡುವುದು ಒಂದ. ನಿನ್ನ ಕಡೆಗೆ ಆಮೇಲೆ ಮನಸ್ಸಿಗೆ ಬೇಸರ ಆಗುತ್ತೆ. ಹಾಗೆ ಹೆಂಡತಿಯ ಮನಸ್ಸು ಗಂಡನಿಗೆ ಗೊತ್ತಿರ್ಬೇಕಪ್ಪ, ಗಂಡನ ಮನಸ್ಸು ಹೆಂಡತಿಗೆ ಗೊತ್ತಿರ್ಬೇಕು. ಅದೇ ದಾಂಪತ್ಯ ಅಂದ್ರೆ. ಅದು ಹೌದು. ಹಾಗಂತ ನೀನು ನಮಸ್ಕಾರ ಮಾಡಿದ ಪದ್ಧತಿ ಏನೋ ಒಳ್ಳೆಯದೇ ಉಂಟು, ಆದ್ರೆ ಮನಸ್ಸಿನ ಭಾವ ಹೀಗೆ ಎನ್ನುವುದು ನನಗೆ ಅರ್ಥ ಆಗ್ಬೇಕಾ ಬೇಡ? ಯಾವುದೋ ಒಂದು ಆಸೆಯನ್ನು ಹೊತ್ತುಕೊಂಡೇ ನೀನು ನಮಸ್ಕಾರ ಮಾಡಿದ್ಯೋ ಏನೋ. ಭಗವಂತನೇ ಎಲ್ಲವೂ ಗೊತ್ತಿರ್ತದೆ. ಆದ್ರೂ ಭಗವಂತನ ಸಮ್ಮುಖದಲ್ಲಿ ಕೈ ಮುಗಿದುಕೊಂಡು ಅದು ನಿವೇದನೆ ಮಾಡಿಕೊಳ್ಳೇಬೇಕು. ಅಪೇಕ್ಷೆ ಒಂದಾಗಿ ನಾವು ಕೊಡುವುದು ಒಂದಾಗಿ ಸಮಸ್ಯೆ ಗಂಡ ಅಂದ್ರೆ ಭಗವಂತ ಸ್ವರೂಪಿ ಅಂದರೆ ನಿಮ್ಮಲ್ಲಿಯೂ ಆತ್ಮ ನಿವೇದನೆ ಮಾಡಿಕೊಳ್ಳದೆ ಮತ್ಯಾರನ್ನ ಮಾಡಿಕೊಳ್ಳುವುದು. ಅಂದ್ರೆ ಈಗ ಬಂದಾಗ ನಮ್ಮ ಕಾಲದ ಹರಿವಾಣದಲ್ಲಿ ಇರಿಸಿ ಅದನ್ನ ತೊಳೆ ಮಾಡಿ ಕುಡಿದು ನಮಗೆಲ್ಲ ತೀರ್ಥ ಸೇವನೆ ಮಾಡಬೇಕು, ಪುಣ್ಯಕ್ಷೇತ್ರ ದರ್ಶನ ಮಾಡಬೇಕು. ಆಮೇಲೆ ಏನಾದ್ರು ಪುರೋಹಿತರಿಗೆ ಮುರ್ಸೋತಿದ್ರೆ ಅವ್ರಿಗೆ ಮನಸ್ಸಾದ್ರೆ ನಮಗ್ ಪಡ್ಕೊಳ್ಳು ಯೋಗ ಇದ್ರೆ ಆಮೇಲೆ ನಾವು ಸ್ವೀಕಾರ ಮಾಡ್ತೇವೆ. ನಿಮಗ್ ಹಾಗಲ್ಲ, ಮನೆ ಬಾಗಿಲಿಗೆ ಗಂಡ ಬಂದ್ರೆ ಸಾಕು, ಆ ಪಾದವನ್ನು ತೊಳೆದು ಅದನ್ನೇ ತೀರ್ಥ ಅಂತ ಸ್ವೀಕರಿಸ್ತೀವಿ. ಭಗವಂತ ನಮ್ಗೆ ಕೊಟ್ಟಂತ ಭಾಷೆ ಯೋಗ. ನಿಮ್ಮ ಯೋಗ ನೋಡಿ, ನಮ್ ಯೋಗ ತೀರ್ಥ ಸೇವನೆ ಮಾಡಬೇಕು, ಹುಡುಕ್ತಾ ಹೋಗ್ಬೇಕು. ತೀರ್ಥ ಅದೇ ಕ್ಷೇತ್ರಕ್ಕೆ ಹೋಗ್ಬೇಕು. ಏನ್ ಮಾಡ್ಬೇಕು? ನಮಗ್ ಹಾಗಲ್ಲ, ಗಂಡನ ಪಾದ ತೊಳೆಯುವುದು ಕುಡಿಯುವುದು. ಇನ್ನೊಂದು ವಿಶೇಷ ಕೇಳ್ತೀರ ಸ್ವಾಮಿ, ಏನು? ನೀವು ಮಾಡಿದ ಪಾಪದಲ್ಲಿ ನಮಗೆ ಪಾಲಿಲ್ಲ, ನಾವು ಮಾಡಿದ ಪುಣ್ಯದಲ್ಲಿ ಪಾಲು ಕೇಳದೆ ಬಿಡುವುದಿಲ್ಲ. ನೀವು ಮಾಡಿದ ಪುಣ್ಯದಲ್ಲಿ ನಿಮಗೆ ಪಾಲು, ಪಾಪದಲ್ಲಿ ಪಾಲು, ಪುಣ್ಯದಲ್ಲಿ ಪಾಲಿಲ್ಲ. ಅಂದ್ರೆ ಅಲ್ಲಿಂದ ನಿಮ್ಮದೇ ಪಾಲು ನಮಗೆ ಬಿಟ್ಟರೆ ನಮ್ಮ ಪಾಲು ನಿಮಗಿಲ್ಲ ಅಂತ. ಅಲ್ಲಿಂದ ಇಲ್ಲಿಗೂ ಸಮಸ್ಯೆ ಯಾರಿಗೆ ಕೇಳಿದ್ರೆ ಗಂಡು ಜಾತಿಗೆ ಬಿಟ್ಟರೆ ಹೆಣ್ಣು ಜಾತಿಗೆ ಸಮಸ್ಯೆ ಇಲ್ಲ ಅನ್ನೋದಾಯ್ತು. ಹಾಗಾಗಿ ಸಮರ್ಥರು ಅಂತ ಕರೆಯೋದು ಗಂಡನ್ನೇ. ಅಂದ್ರೆ ಹೊಣೆಗಾರಿಕೆ ಹೊರುವವನೇ ಅವ. ಹೌದು, ಗೋಣಿನ ತ್ರಾಣ ಹೆಚ್ಚಿದ್ದಾಗೆ ಸಾಮರ್ಥ್ಯ ಹೆಚ್ಚಿರ್ತದೆ. ಗಂಡ ಅಂದ್ರೆ ಹಾಗೆ ಸ್ವಾಮಿ. ಅದಿರ್ಲಿ, ಆಶೀರ್ವಾದ ಅಲ್ಲ ನೀನ್ ಏನ್ ಕೇಳಿದೆ? ನಾನೇ ಕೇಳ್ಕೊಳ್ಬೇಕಲ್ವ? ನಾನು ನಿರೀಕ್ಷೆ ಇರೋದು ಒಂದೇ ಒಂದು, ಏನು? ನಾನೊಬ್ಳು ತಾಯಿ ಆಗಬೇಕು. ಹಾಗಾಗಿ ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಹೇಳಿ ಆಶೀರ್ವಾದ ಮಾತ್ರದಿಂದಲೇ ಮಕ್ಕಳಾಗ್ತಾರೆ ಅಂತಾದ್ರೆ ವ್ಯಕ್ತಿಗೆ ಮದುವೆ ಅಂತ ಸಂಸ್ಕಾರ ಯಾಕೆ? ಈಗ ಒಂದೇ ಆಶೀರ್ವಾದ ಮಾಡ್ತಿರೋದು ಆ ಕಡೆ ಮಕ್ಕಳಾಗ್ತಾರೆ. ಆಶೀರ್ವಾದದಿಂದ ಮಕ್ಕಳಾದವರಿದ್ದಾರೆ, ಆಯ್ತಾ? ಹಣ್ಣು ಕೊಟ್ಟಾಗೂ ಮಕ್ಕಳಾದವರಿದ್ದಾರೆ, ಪಾಯಸ ಕುಡಿದಾಗೂ ಮಕ್ಕಳಾದವರಿದ್ದಾರೆ. ಅದು ಅನುಗ್ರಹ. ಹೌದು, ಹಣ್ಣು ಮುತ್ತು ಹಾಗಿದ್ರೆ ಆಶೀರ್ವಾದ ಅದು ಕಷ್ಟ. ಹಾಗಾದ್ರೆ ಆಶೀರ್ವಾದ ಮಾಡಿದ್ರೆ ಎಲ್ಲಿ ಮತ್ತೆ ನಮ್ಮ ಆರೋಗ್ಯದ ಬಗ್ಗೆ ನಾವೇ ಆಲೋಚನೆ ಮಾಡ್ಕೊಂಡಾಗ. ಹೌದು, ಅಲ್ವಾ? ಆಶೀರ್ವಾದದಲ್ಲಿ ಯಾವತ್ತು ಸ್ವಾರ್ಥ ಇರಬಾರ್ದು. ಅದೇ ನಿಸ್ವಾರ್ಥವಾಗಿ ಕೊಡ್ಬೇಕು. ನಾನು ತಾಯಿಯ ಸ್ಥಾನ ಕೇಳುವಳು, ನೀವು ತಂದೆ ಆಗ್ತೀರಿ. ಬೇಡ ಬೇಡಿ, ಚಿರ ಸೌಭಾಗ್ಯವತಿ ಭವ ಅಂತ ಹೇಳಿ ಈ ಆಶೀರ್ವಾದ ನಿನಗೆ ಮಾಡುವ ಬದಲು ದೇವರಲ್ಲಿ ನಾನೇ ಕೇಳ್ಕೊಳ್ಬಹುದಲ್ಲ?
ದೇವರೇ ನನ್ನ ಆಯುಷ್ಯವನ್ನು ಹೆಚ್ಚು ಮಾಡುವಂತ. ಅದೇ ಮಾಡ್ಬೇಕು. ಗಂಡನಾದವ ಭಗವಂತನ ಕೇಳಿದೆ, ಹೆಂಡತಿ ಆದವಳು ಭಗವಂತನಾದ ಗಂಡನನ್ನು ಕೇಳಿದೆ. ಹಾಗಿದ್ರೆ ನಾನು ನಿನಗೆ ಆಶೀರ್ವಾದ ಮಾಡಲು ಬದಲು ದೇವರಲ್ಲೇ ಕೇಳ್ಕೊಂಡು. ನನಗೆ ಆಶೀರ್ವಾದ ಮಾಡಬೇಕು ಗಂಡ ದೇವರಲ್ಲಿ ನೀವು ಕೇಳ್ಕೊಳ್ಬೇಕು. ನನಗೆ ನಿಮ್ಮ ಹೊರತು ದೇವರು ಯಾರು ಇಲ್ಲ. ಮತ್ತೆ ಆದ್ರೂ ಒಂದು ಆಶೀರ್ವಾದ, ಗಂಡನಾದವ ಹೆಂಡತಿಗೆ ಮಾಡುವ ಆಶೀರ್ವಾದ ಹೇಗೆ ಗೊತ್ತಾ? ಅದು ಇಷ್ಟು ದಿವಸಂತೂ ಮಾಡಲಿಲ್ಲ. ಇವತ್ತು ಯಾವುದು ನೀವು ತಿರ್ಗೋದು ಬೇಡ, ಆಮೇಲೆ ನನ್ನ ಅರ್ಜಿ ಬೇಡ, ನಾನೇ ಸೇರಿಬಿಡ್ತೇನೆ. ಕೇಳುವುದೇ ಹರಕೆ ಎಂತಲ್ಲ ಬೇಡ ಬಿಡಿ. ಅಲ್ಲ ಬೇಡ ಬಿಡಿ ಅಂತ ನನಗೂ ಗೊತ್ತು, ಆದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ಒಮ್ಮೆಲೆ ಹಾರಿ ಬಿದ್ಯಪ್ಪ ಏನು ಇಲ್ಲ, ನೀ ಕೇಳದೆ ಉಳಿಯೋಳಲ್ಲ ಎನ್ನುವ ವಿಶ್ವಾಸ. ಬೇಡ, ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ ಸುಮ್ಮನೆ. ಅಯ್ಯೋ, ಮತ್ತೆ ಹೆಣ್ಣಿನ ಸ್ವಭಾವವೇ ಹಾಗೆ. ಹೀಗೆ ಕೇಳಿದ್ರೆ ಒಬ್ರಿಗೆ ನೋವಾಗ್ತದೆ ತಿಳಿದಿದ್ರು ಕೇಳದೆ ಬಿಡುವ ಸ್ವಭಾವ ಹೆಂಗಸರಲ್ಲ. ನನಗೆ ಅದ್ರ ಬಗ್ಗೆ ಜ್ಞಾನ ತಿಳಿದ ನಾನು ಹೇಳ್ತಾ ಇದ್ದೇನೆ. ಅದು ಮತ್ತೆ ನಿನಗೆ ಮತ್ತೆ ಆ ತಲೆ ಬಿಸಿ ಮಾಡುದೇ ಬೇಡ. ನೀ ಕೇಳಬೇಕು ಅಂತಾದ್ರೆ ಯಾರಿರ್ಲಿ ಹಾಗಿರ್ಲಿ ಕೇಳುವುದೇ ಕಾರಣ ಉಂಟು. ಏನು ಕೇಳಿದ್ರೆ ನಿಮಗೆ ನೋವಾಗ್ಬೋದು, ಇದ್ರಿಗಿದ್ದ ವ್ಯಕ್ತಿಗೆ ನೋವಾಗ್ಬೋದು. ಕೇಳದೆ ಹೋದ್ರೆ ನನಗೆ ನೋವಾಗ್ತದೆ. ಇದ್ರಿಗಿದ್ದ ವ್ಯಕ್ತಿಗಿಂತಲೂ ನನ್ನ ನೋವೇ ಹೆಚ್ಚು ನನಗೆ. ಅದೇ ಹಾಗೆ ಇರ್ಬೇಕು. ಹಾಗಾಗಿ ಕೇಳಿಬಿಡ್ತೇನೆ. ಕೇಳೆ ಕೇಳ ಕೇಳೆ ಅವಲಿಗೆ ಪಯಣವಯ್ಯ ಪ್ರಾಣಕಾಂತ ಅವಲಿಗೆ ಪಯಣವಯ್ಯ ಪ್ರಾಣಕಾಂತ ಅವಲಿಗೆ ಪಯಣವಯ್ಯ ಪ್ರಾಣಕಾಂತ ರಾಜ ಕಿವಿಯಿಂದ ಹೋಗುವುದಿಲ್ಲಿ ಪ್ರಾಣಕಾಂತ ಅವನಿಗೆ ಪಯಣವಯ್ಯ ಪ್ರಾಣಕಾಂತ ರಾಜ ಟಿವಿಯಿಂದ ಹೋಗುವುದಿಲ್ಲಿ ಪ್ರಾಣಕಾಂತ ರಾಜ ಟಿವಿಯಿಂದ ಹೋಗುವುದಿಲ್ಲಿ ರಾಜ ಟಿವಿಯಿಂದ ಹೋಗುವುದಿಲ್ಲಿ ಪ್ರಾಣಕಾಂತ ಅವಲಿಗೆ ಪಯಣವಯ್ಯ ಪ್ರಾಣಕಾಂತ ರಾಜ ಟಿವಿಯಿಂದ ಹೋಗುವುದಿಲ್ಲಿ ಪ್ರಾಣಕಾಂತ ರಾಜ ಟಿವಿಯಿಂದ ಹೋಗುವುದಿಲ್ಲಿ ಪ್ರಾಣಕಾಂತ ರಾಜ ಟಿವಿಯಿಂದ ಹೋಗುವುದಿಲ್ಲಿ ಪ್ರಾಣಕಾಂತ
ಎಂದಿನಂದ ಅಲ್ಲವಿಂದು ಪ್ರಾಣಗಾನ ಎಂದಿನಂದ ಅಲ್ಲವಿಂದು ಪ್ರಾಣಗಾನ ಮನದಿ ಸಂದೇಹ ಗೊಳ್ಳದೆ ಬೇಡು ಪ್ರಾಣಗಾನ ಮನದಿ ಸಂದೇಹ ಗೊಳ್ಳದೆ ಬೇಡು ಪ್ರಾಣಗಾನ ಆವಲ್ಲಿಗೆ ಪಯಣ ನಿಮ್ಮ ಪಯಣವಯ್ಯ ಪ್ರಾಣಗಾನ ರಾಜ ಟಿವಿಯಿಂದ ಹೋಗುವುದಿಲ್ಲಿ ಪ್ರಾಣಗಾನ ಭಾವ ಭಕ್ತಿ ನಾನು ಪ್ರಾಣಕಾಂತ ಭಾವ ಭಕ್ತಿ ನಾನು ಪ್ರಾಣಕಾಂತ ಕೇಳಿ ನೀ ಒಲಿದು ಹೇಳು ನಿನಗೆ ಪ್ರಾಣಕಾಂತ ಕೇಳುವೆ ನೀ ಒಲಿದು ಹೇಳು ನನಗೆ ಪ್ರಾಣಕಾಂತ ಎಲ್ಲವೂ ಹೊಸದಾದ ಕಾರಣಕ್ಕಾಗಿ ನನ್ನ ಅನುಭವಕ್ಕಿದೆಲ್ಲವೂ ನೂತನವಾದ ಕಾರಣಕ್ಕಾಗಿ ನಾನು ಕೇಳುವುದೇ ಆದರೂ ಭಾವ ಭಕ್ತಿಯಿಂದ ನಾನು ನಿಮ್ಮ ಹೆಂಡತಿ ಸ್ವಾಮಿ ಸಹಧರ್ಮಿಣಿ ನಾನು ನಿಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆಯಬೇಕಾದಳು ನಾನು ನಿಮ್ಮ ಮುಂದೆ ನಾನು ಯಾವತ್ತೂ ಇಲ್ಲ ನಿಮ್ಮ ಹಿಂದೆ ಇರಬೇಕಾದವರು ಹಾಗಾಗಿ ಮುಂದೆ ಹೋಗುವ ನೀವು ಯಾವ ದಾರಿ ಅಂತ ಹೇಳಿ ಒಳ್ಳೆಯದಲ್ವಾ ಅದಕ್ಕಾಗಿ ಭಾವ ಭಕ್ತಿಯಲ್ಲಿ ಕೇಳ್ತೇನೆ ನಿನ್ನಲ್ಲಿ ಹೇಳುವ ಸಲುವಾಗಿ ಬಂದೆ ಅದು ಇಷ್ಟ ಕಾಯಿಸ್ಬಿಟ್ರೆ ಆಗಿದೆ ಪ್ರಭಾ ಓ ನಳಿನಾಕ್ಷಿ Oh
ಬಗ್ಗೆ ವಿಶೇಷವಾಗಿ ವಿಶ್ಲೇಷಿಸಬೇಕಾದಂತ ಅವಶ್ಯಕತೆ ಇಲ್ಲ ತಾನೆ? ಸಡಗರವೂ ಉಂಟು, ಸಂಶಯವೂ ಉಂಟು, ಭಯವೂ ಮನೆ ಮಾಡಿಕೊಂಡಿದೆ. ಎಲ್ಲರೂ ಸಂತೋಷ ಸಂಭ್ರಮದಲ್ಲಿದ್ದಾರೆ. ಇರುವಂತ ಪ್ರತಿಯೊಬ್ಬ ಕ್ಷತ್ರಿಯ ವೀರರು ಇದು ತಮ್ಮ ಪಾಲಿನ ಹಬ್ಬ ಎಂಬಂತೆ ಆಚರಣೆ ಮಾಡ್ತಾ ಇದ್ದಾರೆ. ಯಾವುದು ಹಬ್ಬ? ಕ್ಷತ್ರಿಯನಾದವನಿಗೆ ಹಬ್ಬ ಅಂತ ಹೇಳಿದ್ರೆ ಯಾವುದು? ಯುದ್ಧವೇ ಹಬ್ಬ, ಹೋರಾಟವೇ ಹಬ್ಬ. ಹಾ. ಈ ಹಬ್ಬದ ವಾತಾವರಣ ಸೃಷ್ಟಿಸುವರೆ ಇಲ್ಲಿ ನಡೆದಿರುವಂತಹ ಘಟನೆಯೇ ಕಾರಣ. ಏನು? ಚಂಪಕಾರಣ್ಯನ ನೆಲಕ್ಕೆ ಹಾ. ಒಂದು ಅಶ್ವದ ಪ್ರವೇಶವಾಗಿದೆ. ಹಾ. ಹೌದಪ್ಪ. ಹಾ. ಅದನ್ನು ಬಿಟ್ಟವರು ಯಾರು ಎನ್ನುವುದನ್ನು ಕೂಲಂಕುಷವಾಗಿ ನೋಡಿದಾಗ ಕುದುರೆಯ ಪಡಲಿಖಿತವನ್ನು ತೆಗೆದು ವಾಚಿಸಿದಾಗ ತಿಳಿದಂತಹ ವಿಚಾರ ಏನು? ಪಾಂಡವರು ಮಾಡುವಂತಹ ಯಾಗವಂತೆ. ಹಾ. ನಡೆದಂತಹ ಮಹಾಭಾರತ ಸಂಗ್ರಾಮದಲ್ಲಿ ಬಂಧುಗಳ ಹತ್ಯಾಯಿತು ಎನ್ನುವುದನ್ನು ತಿಳಿದಂತಹ ಧರ್ಮಶ್ರೇಷ್ಠ ಹಾ. ಅಶ್ವಮೇಧವನ್ನ ಕೈಗೊಂಡ. ಹಾ. ಆ ಮೂಲಕವಾಗಿ ಪೂಜಿಸಿ ಬಿಡಲ್ಪಟ್ಟಂತ ಅಶ್ವ ಎನ್ನುವುದು ದಿಗ್ದೇಶಗಳಿಗೆ ತಿರುಗಾಡುವುದಕ್ಕೆ ಸ್ವಯಚ್ಛೆಯಿಂದ ಬಿಟ್ಟಿದ್ದಾರಂತೆ. ಹಾ, ಹಾ. ಅದು ನೇರವಾಗಿ ಚಂಪಕನಾಡನ್ನು ಸೇರಿತು. ಹಾ. ಇದನ್ನ ಕಂಡವರಾದಂತಹ ತಂದೆಯವರಾದಂತಹ ಹಂಸಧ್ವಜ ಮಹಾರಾಜರು ಕುದುರೆಯನ್ನ ಬಂಧಿಸುವಲ್ಲಿ ಮನ ಮಾಡಿದ್ರು. ಕುದುರೆಯನ್ನು ಬಂಧಿಸಿದ್ದಾರೆ. ಬಂಧಿಸಿದ ಮಾತ್ರಕ್ಕೆ ಮುಗೀತದ ಅಲ್ಲಿಂದ ಪ್ರಾರಂಭ ಅಲ್ವಾ? ಹೋರಾಟ ಕಣಕ್ಕೆ ಇಳಿಬೇಕು. ಹೋರಾಟಕ್ಕೆ ಹೋಗಬೇಕು ಅಂತಾದ್ರೆ ಈ ಕಡೆಯಿಂದ ಸಮರ್ಥ ಸೇನಾ ನಾಯಕರೊಬ್ಬ ಬೇಕೋ ಬೇಡವೋ? ಬೇಕೇ ಬೇಕು. ಅದಕ್ಕೆ ಮಗ ಸುಧನ್ವನೇ ಯೋಗ್ಯ ಎನ್ನುವ ಹಾಗೆ ತೀರ್ಮಾನಿಸಿ ಸೇನಾ ನಾಯಕನಾಗಿ ನನ್ನನ್ನು ನೇಮಿಸಿದ್ದಾರೆ. ಅದಕ್ಕಾಗಿ ಸಿದ್ಧತೆ. ಸೇನಾ ನಾಯಕರು ತಾವು? ಅಪ್ಪ, ಹ. ನನ್ನವಲ್ಲವ ಸೇನಾ ನಾಯಕನಾಗಿ ಹೋಗುವಂತ ಸಂತೋಷ, ಅದು ಸಂತೋಷ ಹೌದು. ನಿಮಗೊಬ್ಬ ಸಮರ್ಥ ವಿರೋಧಿ ಬೇಕು ತಾನೆ. ಆ ಕಡೆಯಿಂದ ವೇದಾಶ್ವದ ರಕ್ಷಣೆಗೆ ಬೇಕಾಗಿ ನಿಮ್ಮೊಟ್ಟಿಗೆ ಎದುರಾಳಿಯಾಗಿ ನಿಂತವ್ರು ಯಾರು ಬೇಕಲ್ಲ? ಬೇರೆ ಯಾರು ಅಲ್ಲ. ಯಾರು? ಈ ಕಡೆಯಲ್ಲಿ ಸೇನಾ ನಾಯಕನಾಗಿ ಹೊರಟವ ನಿನ್ನ ಗಂಡ ಸುಧನ್ವನಾದ್ರೆ ನನ್ನ ಪ್ರತಿಸ್ಪರ್ಧಿಯಾಗಿ ರಣಕ್ಷೇತ್ರದಲ್ಲಿ ಹೋರಾಟಕ್ಕೆ ನಿಲ್ಲುವ ಸಾಮಾನ್ಯ ಅಂತ ಭಾವಿಸಿದ್ಯಾ? ಯಾರು? ಮೂರು ಲೋಕದಲ್ಲೂ ಮನ್ನಣೆಯನ್ನ ಪಡೆದಿರುವಂತ ಸಮರ್ಥ ಪಾರ್ಥ. ಶಿವ ಶಿವ ಕಳವಳಿಸಬೇಡ ಮನದಿಯ, ಕಳವಳಿಸಬೇಡ ಮನದಿ, ಕಳವಳಿಸಬೇಡ ಮನದಿ. ತುಂಗೆ ಸುಧಗಳು ಗುರುವನಲ್ಲ, ತುಂಗೆ ಹೊಡೆಯುವವನಲ್ಲ ಮನದಿ. ಕಳವಳಿಸಬೇಡ ಮನದಿ, ನಿನ್ನ ಕುರಿತಾಗಿ ಆಡಿತಲ್ಲ, ಮತ್ತಾರಿಗೆ? ಭಾರತದ ಕುರಿತಾಗಿ ಸಂಬೋಧಿಸಿದ್ದು. ಯಾಕೆ? ಪ್ರತಿಯೊಬ್ಬ ಕ್ಷತ್ರಿಯ ವೀರನಿಗೆ ರಣಕ್ಷೇತ್ರಕ್ಕೆ ತನ್ನ ಪ್ರತಿಸ್ಪರ್ಧಿಯಾಗಿ ಬರುವ ಪಾರ್ಥ ಅಂತ ತಿಳಿದ ಅಂತಾದ್ರೆ ಸ್ವಾಭಾವಿಕವಾಗಿ ಅವನ ಮೈಮನಸ್ಸಿನಲ್ಲಿ ನಡುಕೆ ಎನ್ನುವುದು ಹುಟ್ಟಿಕೊಳ್ಳುತ್ತದೆ. ಅರಮನೆಯಲ್ಲಿ ಭದ್ರವಾದಂತ ರಕ್ಷಣೆಗೆ ಒಳಪಟ್ಟಂತ ಹೆಣ್ಣು ಸಹ ಪಾರ್ಥನ ವಿಚಾರವನ್ನು ಕೇಳಿದಾಗ ಕಂಗಾಲಾಗ್ತಾಳೆ ಅಂತಾದ್ರೆ ಲೋಕಮುಖದಲ್ಲಿ ಅವ ಗೈದಿರುವಂತ ಸಾಹಸ ಎಂತದ್ದು ಅದನ್ನ ಗ್ರಹಿಸಿ ಬಳಿರೆ ಅಂತ ಉದ್ಗರಿಸಿದೆ. ಪ್ರಭಾವತಿ, ಕಳವಳಿಸಬೇಡ ಮನದಿ. ರಣಕ್ಷೇತ್ರಕ್ಕೆ ಹೋಗುವಂತ ನಿನ್ನ ಗಂಡ ಪಾರ್ಥನ ಎದುರಿನಲ್ಲಿ ಏನೂ ಅಲ್ಲ ಅಂತ ಭಾವಿಸಿದ್ಯಾ? ಕಲಿತಿರುವಂತಹ ವಿದ್ಯೆ ಮೇಲೆ ಅಪಾರವಾದಂತ ವಿಶ್ವಾಸವನ್ನು ಹೊಂದಿದವರು ನಾವು. ನಂಬಿದಂತ ದೇವ ಕೈ ಬಿಡಿದಿಲ್ಲ ಎನ್ನುವಂತ ವಿಶ್ವಾಸ ಯಾವತ್ತಿಗೂ ಯಾವ ಕ್ಷಣಕ್ಕೂ ನನಗುಂಟು. ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಇಲ್ಲಿಯ ಸೇನಾ ನಾಯಕನಾಗಿ ನಮ್ಮೆಲ್ಲವರ ಆಶಯದ ಪ್ರಕಾರವಾಗಿ ರಣಕ್ಷೇತ್ರಕ್ಕೆ ಹೋಗಿ ರಣಕ್ಷೇತ್ರದಲ್ಲಿ ಪಾರ್ಥನನ್ನ ಗಳಿಸಿ ಜಯಸಿರಿಯನ್ನ ತರುವುದಕ್ಕೆ ಹೊರಟು ನಿಂತಿದ್ದೇನೆ. ಮನದ ಕಳವಳ ಬಿಡು, ಕಳುಹಿಕೊಡು. ಕಾಂತ ಕೇಳೇನ ಸೊಲ್ಲೋ Oh
ಆ, ಒಮ್ಮೆ ಧ್ವನಿ ನಿಂತಿದ್ದು ಸತ್ಯ. ಅವನು ಮನುಷ್ಯನೇ, ಅವನನ್ನು ಹೆತ್ತವಳು ತಾಯಿ. ನನ್ನ ವಲ್ಲಭ ಪಾರ್ಥನ ಸಮ್ಮುಖದಲ್ಲಿ ಹೋರಾಟ ಮಾಡ್ತಾನೆ ಅಂತಾದ್ರೆ ನನಗೆ ಒಂದು ರೀತಿ ಹೆಮ್ಮೆ. ಅಲ್ವಾ? ಛೇ, ಯಾರೊಟ್ಟಿಗೆ ಹೋರಾಟ ಮಾಡುವುದಲ್ಲ, ಆ, ಇಡೀ ಪ್ರಪಂಚವೇ ಒಪ್ಪಿದಂತ ವೀರ ಹ್ಮ್ ಪಾರ್ಥ ಏವ ಧನುರ್ಧರ ಎಂಬುದಂತ ಆ, ನೆಗಳ್ತಿಗೆ ಪಾತ್ರನಾದವ. ಹ್ಮ್ ಅವನ ಸಮ್ಮುಖದಲ್ಲಿ ಯುದ್ಧ ಬೇಡ, ನಿಲ್ಲುವುದಕ್ಕೂ ಒಂದು ಎದೆಗಾರಿಕೆ ಬೇಕು. ಅಲ್ವಾ? ಆ ವಿಷಯದಲ್ಲಿ ನನ್ನ ವಲ್ಲಭ ಹೊರಟಿದ್ದಾನೆ ಅಂತಾದ್ರೆ ನಿಜಕ್ಕೂ ನನ್ನ ಸತಿತನ ಧನ್ಯ ಅಂತ ತಿಳ್ಕೊಳ್ತೇನೆ ಸ್ವಾಮಿ. ಆ, ಆದ್ರೆ ಆದ್ರೆ ನಿಮಗೆ ಯೋಚನೆ ಕಡಿಮೆ ಅಂತಲ್ಲ, ಹ್ಮ್ ನನ್ನ ಯೋಚನೆಗೆ ಬಂದಿದ್ದನ್ನು ಹಂಚಿಕೊಳ್ತೇನೆ ಸ್ವಾಮಿ. ತಪ್ಪಲ್ಲ. ದೃಷ್ಟಿಕೂತಂ ನೆಸೆಯತ್ಪಾದ ಮಾತಿದೆ. ಕಾಲಿಡುವ ಮುನ್ನ ಕಣ್ಣಿಟ್ಟೇವೆ. ಕಾರ್ಯ ಮಾಡುವಾಗ ಯೋಚನೆ ಮಾಡಬೇಕು ತಾನೆ. ಹ, ಪಾರ್ಥನೇನೋ ಬಂದಿದ್ದಾನೆ ಸತ್ಯ, ಹ್ಮ್ ಅವನೊಟ್ಟಿಗೆ ನೀವು ಹೋರಾಟ ಮಾಡ್ತೀರಿ. ಹ್ಮ್ ಪಾರ್ಥನನ್ನ ಖಂಡಿತವಾಗಿ ನೀವು ಗಾರುಗಡಿಸಬೇಕು. ಅದು ಮಾತು. ನಾವು ನಂಬಿದ ಭಗವಂತ ನಮ್ಮ ಕೈ ಬಿಡುವುದಿಲ್ಲ. ಯಾವ ಕಾರಣ? ಪಾರ್ಥನಲ್ಲಿ ನೀವು ಗೆಲ್ಲಬಹುದು, ಹ್ಮ್ ಆದರೆ ಹ್ಮ್ ಯುದ್ಧ ಅಷ್ಟಕ್ಕೆ ನಿಲ್ಲುವುದಿಲ್ಲ. ಮತ್ತೆ ಮತ್ತೊಬ್ಬ ಇದ್ದಾನೆ ಅವರಿಗೆ ಬೆಂಬಲಕ್ಕೆ. ಮಮ ಪ್ರಾಣಾಯಿ ಪಾಂಡವ ಎಂಬುದಾಗಿ ಮಾತು ಕೊಟ್ಟ ಮತ್ತೆ ಕುಂತಿಗೆ. ಹೌದು. ಅವ ಖಂಡಿತ ಬಂದೇ ಬರ್ತಾನೆ, ಆ, ಶ್ರೀಹರಿ. ಹ್ಮ್ ಹಾಗಾದ್ರೆ ಹ್ಮ್ ನರ ಮತ್ತು ನಾರಾಯಣರು ಇಬ್ಬರು ಒಟ್ಟಾಗಿ ಯುದ್ಧಕ್ಕೆ ನಿಂತಾಗ ಆ, ಇನ್ನೊಬ್ಬ ನರನಿಗೆ ಗೆಲುವು ಕಷ್ಟ. ಹಾ ಸ್ವಾಮಿ, ಓ, 4 ಕಾಲಿನ ಹರಿಯನ್ನ ಕಟ್ಟಿದ್ದೀರಿ ನೀವು. ಹ, 2 ಕಾಲುಳ್ಳಂತ ಮತ್ತೆ 2 ಕೈ ಉಳ್ಳಂತ ಹರಿ ಬರ್ತಾನೆ. ಹ, ನರನಾರಾಯಣರಿಬ್ಬರು ಒಟ್ಟಾಗಿ ಯುದ್ಧಕ್ಕೆ ನಿಂತಾಗ ಎಂತೂ ಗೆಲ್ಲುವುದೋ ನಿಮಗೆ. ಶ್ರೀಕೃಷ್ಣ ಸಂತಸದಿ ಸಾಧ್ಯ ನಮಗೆ. ಸೆಣಸಿ ಕೃಷ್ಣಾರ್ಜುನರಲ್ಲಿ ಸಾಗಸದಿ ದಡಿಸಿ ಹಿಮ್ಮೆಟ್ಟಿಸುವೆನು, ಸಾಗಸದಿ ದಡಿಸಿ ಹಿಮ್ಮೆಟ್ಟಿಸುವೆನು. ರವಿಶಿ ಉಳ್ಳ ಕನ್ನ ಕೀರ್ತಿ ಬಹುದು. ನೀನಾಡಿದಂತ ಮಾತೆಲ್ಲವೂ ಸತ್ಯವೇ ಪ್ರಭಾವಕ್ಕೆ. ರಣಕ್ಷೇತ್ರದಲ್ಲಿ ಪಾರ್ಥನನ್ನ ಗಾರುಗಳಿಸಿದೆ ಅಂತಾದ್ರೆ ರಕ್ಷಣೆಗೆ ಇರತಕ್ಕಂತ ಹರಿ ಅಲ್ಲಿವರೆಗಾಗಿ ಬರ್ತಾನೆ. ಹೌದು, ಅಲ್ಲ ಬರಬೇಕು ಎನ್ನುವುದು ನಮ್ಮೆಲ್ಲವರ ಆಶಯ. ಬಂದ್ರೆ ಉದ್ದೇಶ ಏನು ಗೊತ್ತಾ? ಏನು? ರಣಕ್ಷೇತ್ರದಲ್ಲಿ ಪಾರ್ಥನನ್ನ ಸೋಲಿಸುವುದು ನಮ್ಮ ಉದ್ದೇಶ ಅಲ್ಲ, ಮತ್ತೆ ಹರಿಯನ್ನ ಚಂಪಕನಾಡಿಗೆ ಬರಿಸಿಕೊಳ್ಳಬೇಕೆನ್ನುವುದು ನಮ್ಮ ಧ್ಯೇಯ. ಆ ನಿಟ್ಟಿನಲ್ಲೇ ಹೊರಟು ನಿಂತವನೆನ್ನ ಗಂಡ ಪ್ರಭಾವತಿ. ಓ ಸಾಮಾನ್ಯರಿಗೆ ಅಂತ ಹೇಳಿದ್ರೆ ಸತ್ಯ ಬೇರೆ, ಪರಮ ಸತ್ಯ ಬೇರೆ. ಸರಿ. ಪ್ರಪಂಚದಲ್ಲಿ ತಿಳಿದುಕೊಂಡಿದ್ದು ಕೇವಲ ಸತ್ಯ ಮಾತ್ರ. ಹಾ, ಪರಮ ಸತ್ಯ ಏನು ಗೊತ್ತಾ? ಏನು? ಪಾರ್ಥನನ್ನ ರಣಕ್ಷೇತ್ರದಲ್ಲಿ ಸೋಲಿಸ್ಲಿಕ್ಕೆ ಯಾರಿಂದಲೂ ಮತ್ತೊಬ್ಬ ಕ್ಷತ್ರಿಯ ವೀರನಿಂದ ಸಾಧ್ಯ ಇಲ್ಲ. ಅದು ಸಾಧ್ಯ ಅಂತ ತೋರಿಸುವುದಕ್ಕೆ ನಾನು ಹೊರಟವ. ಪರಮ ಸತ್ಯ ಏನು ಗೊತ್ತಾ? ಏನು? ಅವನನ್ನ ನಾನು ಸೋಲಿಸಿದ್ರೆ ಶ್ರೀಕೃಷ್ಣ ಇಲ್ಲಿವರೆಗಾಗಿ ಬರ್ತಾನೆ. ಇದು ಪರಮ ಸತ್ಯ. ಇಬ್ಬರು ಒಟ್ಟಾದಾಗ ಇದರ ಜೊತೆಗೆ ಮತ್ತೊಂದು ಸತ್ಯ. ಏನು? ನರನಾರಾಯಣರಿಬ್ಬರು ಒಟ್ಟಾಗಿ ರಣಕ್ಷೇತ್ರದಲ್ಲಿ ನಿಂತರು ಅಂತಾದ್ರೆ ಯಾವ ವ್ಯಕ್ತಿಯಿಂದಲೋ ಶಕ್ತಿಯಿಂದಲೋ ಜಯವನ್ನ ಸಂಪಾದಿಸಿಕೊಳ್ಳುವುದು ಅಸಾಧ್ಯ. 11 ಅಕ್ಷೋಹಿಣಿ ಸೈನ್ಯವೇ ದರೆ ಉಳಿದಿವೆ. ಏನು ತಿಳಿಯದೇ ಹೋದವ ನಾನು ಅಂತ ಭಾವಿಸಿದ್ದೆ. ಮತ್ತೆ ಇದೆಲ್ಲವನ್ನ ತಿಳಿದೇ ಮುನ್ನಡೆಯುವ ಕೇಳು. ಹಾ, ರಣಕ್ಷೇತ್ರಕ್ಕೆ ಶ್ರೀಕೃಷ್ಣ ಬರಬೇಕು, ಭಾರತನ ಸಾರಥ್ಯವನ್ನ ವಹಿಸಿಕೊಳ್ಳಬೇಕು, ಜಯಲಲನೆಯಿಂದ ಪಡೆಯಲು ಸುಖವಾಗಿ ಅವರು ಹೆಣಗಾಡಬೇಕು. ಹಾ, ಪ್ರಾಮಾಣಿಕವಾದಂತಹ ಹೋರಾಟವನ್ನು ಎಸಗ್ತೇನೆ ಪ್ರಭಾವತಿ. ಎಲ್ಲಿವರೆಗಿನ ಪ್ರಯತ್ನ ಕೇಳು, ರಣಕ್ಷೇತ್ರದಲ್ಲಿ ಅವರನ್ನ ಹಿಮ್ಮೆಟ್ಟಿಸುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಒಂದು ವೇಳೆ ಅದು ನನ್ನಿಂದ ಅಸಾಧ್ಯ ಆಯಿತು ಅಂತಾದ್ರೆ ಹಾ. ತಿರುಗಿ ಪುರವನ್ನ ಸೇರುವನಲ್ಲ, ರಣಕ್ಷೇತ್ರದಲ್ಲಿ ಮಣಿದು ವೀರ ಸ್ವರ್ಗವನ್ನು ನಾನು ಬರೀತೇನೆ. ಇದನ್ನೆಲ್ಲ ಅರಿತೇ ನಿಜವೂ ಇದನ್ನೆಲ್ಲ ಅರಿತೇ ನಿಜವೂ ಸುತಹೀನ ಮುದಿಸುವುದೇ ಕೈವಲ್ಯವೋ ಸುತಹೀನ ಮುದಿಸುವುದೇ ಕೈವಲ್ಯವೋ
ಇದು ವಿರುದು ಸಮಯವೆನಗೆ ನಲ್ಲ ಇದು ವಿರುದು ಸಮಯವೆನಗೆ ಲಾಲಿಪುದು ಹದಗಾಲ ಬೆಳೆ ಮಾಡ್ಗೆಗೆ ಲಾಲಿಪುದು ಹದಗಾಲ ಬೆಳೆ ಮಾಡ್ಗೆಗೆ ಇದು ವಿರುದು ಸಮಯವೆನಗೆ ಲಾಲಿಪುದು ಹದಗಾಲ ಬೆಳೆ ಮಾಡ್ಗೆಗೆ ಅರ್ಥವಾಯ್ತು ವಲ್ಲಭ. ರಣದಾರುಣಿಯಲ್ಲಿ ಹೋರಾಟ ಮಾಡಿ 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 ಕೊನೆಯದಾಗಿ ಹರಿಯ ಪಾದವ ಈ ಸಾಮ್ರಾಜ್ಯವನ್ನ ಬಿಟ್ಟು ಮೋಕ್ಷ ಸಾಮ್ರಾಜ್ಯವನ್ನು ಸೂರೆಗೊಳ್ಳುವ ಮನಸ್ಸಿನಿಂದ ಈ ಸಾಮ್ರಾಜ್ಯದಲ್ಲಿ ಎಲ್ಲವನ್ನ ಪಡೆದ ಮೇಲೆ ಅಲ್ಲವೇ ಮೋಕ್ಷ ಸಾಮ್ರಾಜ್ಯ ಸಿಗುವುದು ಯೋಚನೆ ಮಾಡಿದೆ. ಶ್ರುತಿ ವಾಕ್ಯವೇ ಸಾಗಿದೆ, ಅಪುತ್ರಸ್ಥೆ ಗತಿರ್ನಾಸ್ತಿ ಎಂಬುದಾಗಿ. ಮೊಗ್ಗು ಅರಳುವುದು ಯಾವಾಗ? ಇನ್ನೇನ ಉದಯ ಆದಾಗ ಈ ಮೊಗ್ಗಿಗೆ ನೀವೇ ಇನಿಯ ಅಂದ್ರೆ ಹಾಗಾಗಿ ಇನನೂ ಹೌದು ಇನಿಯನೂ ಹೌದು ತಾವು. ಋತು ಸ್ನಾನವನ್ನ ಪೂರೈಸಿದ ಹೆಣ್ಣು ನಾನು ನಿಮ್ಮನ್ನು ಸೇರುವುದಕ್ಕೆ ಬೇಕಾಗಿ ಸಿದ್ಧನಾಗಿದ್ದೇನೆ. ಒಬ್ಬ ಒಳ್ಳೆಯ ರೈತ ಒಳ್ಳೆಯ ಬೆಳೆ ಬೆಳಿಬೇಕು ಅಂತಾದ್ರೆ ಆರದ್ರ ಮಳೆಯಲ್ಲಿ ಬೀಜವನ್ನ ಬಿತ್ತುತ್ತಾನೆ ಸ್ವಾಮಿ. ಹೌದು, ಅದೇ ರೀತಿಯಾಗಿ ನಿಮ್ಮ ಈ ಭೂಮಿಕೆಯಲ್ಲಿ ಬೆಳೆಯನ್ನ ಬೆಳೆಯುವುದಕ್ಕೆ ಇದು ಆರದ್ರ ಮಳೆಯ ಕಾಲ, ಇದು ಹದಗಾಲ. ಹಾಗಾಗಿ ನನ್ನನ್ನು ಒಳಗೂಡಬೇಕು ಅಂತ ಕೇಳಿಕೊಳ್ತೇನೆ. ನಿನ್ನೊಡನೆ ದಿನ ಕಳೆಯಲು ಯಾವ ಸಂದರ್ಭದಲ್ಲಿ ಯಾವುದು ಔಚಿತ್ಯಪೂರ್ಣವಾದದ್ದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅನೌಚಿತ್ಯ ಏನಾಯ್ತು? ಕೇವಲ ಒಬ್ಬಳು ಸಾಮಾನ್ಯ ಹೆಣ್ಣಾಗಿ ಇದ್ದವಳು ನೀನಲ್ಲ, ವೀರ ಸುಧನ್ವನ ಮಡದಿ ನೀನು. ಕ್ಷತ್ರಿಯ ರಾಣಿಯಾಗಿ ನೀನು ಆಲೋಚನೆ ಮಾಡಬೇಕಾದದ್ದು ಬಹಳಷ್ಟು ಉಂಟು. ತಂದೆಯವರು ಮೊದಲಾಗಿ ನನ್ನನ್ನು ಕರೆಸಿ ಆಡಿರುವಂತಹ ಮಾತು ಅಂತದ್ದು, ಮಗನೇ ನಿನ್ನ ಮೇಲೆ ವಿಶ್ವಾಸವನ್ನ ಇರಿಸಿದವ, ನನ್ನ ಎಲ್ಲ ಸಂಕಲ್ಪಗಳನ್ನ ಈಡೇರಿಸುವರೆ ನೀನೊಬ್ಬರೇ ಸಾಕಾರ ಎನ್ನುವ ಹಾಗೆ. ಎಲ್ಲ ಸಂಕಲ್ಪವನ್ನ ಈಡೇರಿಸುವರೆ ನೀನೇ ಮುಂದಾಗಿ ನಿಲ್ಲಬೇಕು ಅಂತ ಹೇಳಿದ್ರು. ಅವರ ಆಸೆಯನ್ನ ಶಿರಸ ವಹಿಸಿಕೊಂಡು ಹೊರಟು ನಿಂತವ ನಾನಿದ್ದೇನೆ. ತಂದೆಯವರು ಸೂಚಿಸಿದ ಪ್ರಕಾರವಾಗಿ ರಣಕ್ಷೇತ್ರಕ್ಕೆ ಹೋಗುವಂತ ಸರ್ವ ಸಿದ್ಧತೆ ನನ್ನಿಂದ ಆಗಬೇಕು. ನಿನ್ನ ಮಾತನ್ನ ಕೇಳಿ ಇವತ್ತಿನ ರಾತ್ರಿಯನ್ನ ಇಲ್ಲೇ ಉಳಿದು ಹೋಗುವುದಕ್ಕಾಗಿ ಬಂದವನಲ್ಲ. ರಣಕ್ಷೇತ್ರಕ್ಕೆ ಹೊರಟಿದ್ದೇನೆ, ಇಂಥದ್ದೊಂದು ಕಾರ್ಯ ಮಾಡುವುದು ನನ್ನಿಂದ ಉಂಟು ಎನ್ನುವುದನ್ನು ತಿಳಿಸಲಕ್ಕಾಗಿಯೇ ಬಂದೆ ಬಿಟ್ರೆ ಅನ್ಯತಾ ಈ ಮೇಲೋಸುಗವಾಗಿ ಅಲ್ಲ. ಅದಕ್ಕಾಗಿ ನನ್ನ ಮಾತನ್ನ ಒಪ್ಪಿ ನೀನು ನನ್ನನ್ನ ಇಲ್ಲಿಂದ ಕಳುಹಿ ಕೊಡಲೇಬೇಕು. ಮುನ್ನ ಹೊರಟಿಹನು ಜನಕ, ಅವನೇ ಹೋಗ್ಲಿಲ್ಲ, ಅವನ ಮನಸ್ಸು ಮುಂದೆ ಸಾಗಿದೆ. ಆ ಮನಸ್ಸಿಗೆ ಸ್ಫೂರ್ತಿದಾಯಕವಾಗಿ ಹೋಗಬೇಕಾದವ ನಾನು ಹೊರಟೆ. ಬಿಡೆನು ಈಗ ಎಂತ ಕೂಡು ಬೇಗ, ಬಿಡೆನು ಈಗ ಎಂತ ಕೂಡು ಬೇಗ, ನಡೆಯಂದು ಬಿಗಿದಪ್ಪುದ ಕಾಂತನ್ನು ಬಡಬಡಿಸಿದಳು ಒಪ್ಪುದ. ಬಿಡೆನು ಹೊರಗಿಂದ ಹೋಗಿ ನೋಡುವ. ನನ್ನ ಹೆಂಡತಿ ಬುದ್ಧಿವಂತೆ ಅಂತ ಮಾಡ್ಕೊಂಡಿಲ್ಲ, ಏನು ಇಷ್ಟು ಹೆಂಡತಿ ಅಂತ ಗೊತ್ತಿಲ್ವಾಗಿ. ತೊಂದರೆ ಇಲ್ಲ, ಏನು ಬಾಗಿಲನ್ನು ಹಾಕಿ ಅಗಳಿಯನ್ನು ಭದ್ರಪಡಿಸಿ ಅಂತ ಹೇಳು. ಹೊರಗಿನಿಂದಲೇ ಹಾಕಿ ಅಂತ ಹೇಳಿದ್ದೇನೆ. ರಣಕ್ಷೇತ್ರಕ್ಕೆ ಹೋಗುವವನಾರು ವೀರಾದಿ ವೀರರ ಮಂಡೆಯನ್ನು ಮೆಟ್ಟಿ ಬರುವಂತ ಸಾಮರ್ಥ್ಯವನ್ನು ಹೊಂದಿದವ. ಏನು ಅಂತಃಪುರದ ಬಾಗಿಲನ್ನು ಒಡೆದುಕೊಂಡು ಹೋಗುವುದಕ್ಕೆ ಆಗುದಿಲ್ಲ ಅಂತ ಭಾವಿಸಿಕೊಂಡ್ಯ? ಅಂತಃಪುರದ ಬಾಗಿಲನ್ನು ಹೊಡಿಲಿಕ್ಕಾಗದೇ ಇದ್ದವ ರಣಕ್ಷೇತ್ರಕ್ಕೆ ಹೋಗಿ ಮಾಡುವುದೇನು? ನನಗೆ ಗೊತ್ತಿತ್ತು, ಅದೆಲ್ಲ ಒಂದು ರೂಪಕ್ಕಷ್ಟೇ.
ಮನಸ್ಸು ಎಂಬಂತ ಮಂದಿರದಲ್ಲಿ ನಿಮ್ಮನ್ನ ಕಟ್ಟಿದ್ದೇನೆ ನಾನು. ಹೊರಗೋಗಿ ನೋಡೋಣ. ಮನೆಯಿಂದ ಹೊರಗೋಗುವುದು ಸ್ವಾಮಿ, ಮನೋಮಂದಿರದಿಂದ ಹಾಗೆ ಹೊರಗೋಗುವುದಕ್ಕಾಗುವುದಿಲ್ಲ. ಪ್ರಭಾವತಿಯ ಮನೋಮಂದಿರದಲ್ಲಿ ನಿಮ್ಮನ್ನು ಇಟ್ಟು ನಾನು ಬಾಗಿಲನ್ನು ಭದ್ರಪಡಿಸಿದ್ದೇನೆ ಈಗಷ್ಟೇ. ಹೇಗೆ ಹೋಗ್ತೀರಿವಲ್ಲ? ಗಂಡ ಹೆಂಡತಿರು ನಾವು. ನಿಮ್ಮ ಮನಸ್ಸು ಬೇರೆಲ್ಲ, ನನ್ನ ಮನಸ್ಸು ಬೇರೆಲ್ಲ. ನಿಮ್ಮ ದಾರಿ ಬೇರೆಲ್ಲ, ನನ್ನ ದಾರಿ ಬೇರೆಲ್ಲ. ಸಹಧರ್ಮಿಣಿ ತಾನು, ಸಹಧರ್ಮ ಚಾರಿತ್ರ್ಯವೇ ಹೆಂಡತಿಯಾದವಳಿಗೆ ಭೂಷಣ ತಾನೆ. ನೀವೊಂದು ಯಜ್ಞ ಹೊರಟಿದ್ದೀರಿವಲ್ಲವ, ಯಜ್ಞಕ್ಕೆ ನಾನು ಸಹಕಾರಿಯಾಗಿ ನಿಲ್ಲಬೇಕು ತಾನೆ. ಖಂಡಿತ. ಆ ನಿಲ್ಲುವುದಕ್ಕೆ ಬೇಕಾಗಿ ಇಷ್ಟೆಲ್ಲ ಪೂರ್ವ ಸಿದ್ಧತೆಗಳು ಪಲ್ಲವ. ಪಿತನ ಎಲ್ಲ ಆಸೆಯನ್ನ ಪೂರೈಸುವುದಕ್ಕೆ ಬೇಕಾಗಿ ನಿನ್ನನ್ನ ಆಯ್ಕೆ ಮಾಡಿದ್ದಾರೆ. ಆ ಎಲ್ಲ ಆಸೆಯಲ್ಲಿ ಈ ಆಸೆಯು ಬಂತು. ಪಿತನ ಮಾತನ್ನ ಮೀರಲಾರೆ ಋತುಸ್ನಾನವನ್ನು ಪೂರೈಸಿಕೊಂಡು ನಿಮ್ಮನ್ನ ಸೇರುವ ಸಿದ್ಧತೆಯಲ್ಲಿ ನಾನಿರುವ ಕಾಲಕ್ಕೆ ನಮ್ಮ ಮಾವ ನಿಮ್ಮ ತಂದೆಯವರಿಂದ ನಾನು ಆಶೀರ್ವಾದ ಪಡೆದಿದ್ದೇನೆ. ಪುತ್ರವತಿ ಭವ ಅಂತ ಹೇಳಿದ್ದಾರೆ. ಅವರ ಆಸೆಯನ್ನು ಆಶೀರ್ವಾದವನ್ನು ಹುಸಿಗೊಳಿಸಿರಲಿ. ನಿಮ್ಮ ಅಮ್ಮ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಅಮ್ಮನ ಆಸೆಯನ್ನು ನೀವು ಹುಸಿಗೊಳಿಸ್ತೀರ ಸ್ವಾಮಿ. ತಂದೆ ತಾಯಿಗಳ ಆಸೆಯನ್ನು ಹುಸಿಗೊಳಿಸುವ ಮಗನಾಗ್ತಾನೆ. ನನ್ನ ಗಂಡ ಮಗನಾಗಬೇಕು, ನನ್ನ ಗಂಡ ಗೃಹಸ್ಥನಾಗಬೇಕು, ನನ್ನ ಗಂಡ ಧರ್ಮವನ್ನು ಮೀರಬಾರದೆಂಬಂತ ಉದ್ದೇಶಕ್ಕಾಗಿ ಬಿಡಲು ನಿಮ್ಮ ವ್ಯಕ್ತಿ ಅಥವಾ ಋಣತ್ರಯದಿಂದ ಬಂಧಿತನಾಗಿರ್ತಾನೆ ಸ್ವಾಮಿ. ದೇವಋಣ, ಪಿತೃಋಣ, ಋಷಿ ಋಣ ಎಲ್ಲ ಋಣದಿಂದ ನೀವು ವಿಮೋಚನೆಯನ್ನು ಪಡೆಯಬಹುದು. ಸಂತಾನವನ್ನು ಕೊಟ್ಟಾಗ ಮಾತ್ರ ತಾನೇ ಪಿತೃಋಣದಿಂದ ವಿಮೋಚನೆಯಾಗುವುದು. ಋಣ ವಿಮೋಚನೆಯಾಗದೆ ಹರಿಯ ದರ್ಶನ ಸಾಧ್ಯ ಉಂಟೆ, ಋಣ ವಿಮೋಚನೆಯಾಗದೆ ಮೋಕ್ಷ ಪದಕ್ಕೆ ಸಾಧ್ಯ ಉಂಟ ಸ್ವಾಮಿ. ಆ ಕಾರಣಕ್ಕಾಗಿ ಬಿಡೆನು ನಿಮ್ಮ ಧರ್ಮ, ಅರ್ಥ, ಕಾಮ ಮೂರರಲ್ಲಿ ಅತಿಕ್ರಮಿಸುವುದಿಲ್ಲ ಎಂಬುದಾಗಿ ಅಗ್ನಿಸಾಕ್ಷಿಯಾಗಿ ನೀವು ಪ್ರಮಾಣಬದ್ಧರಾದವರು ತಾನೆ. ಸಂತಾನವನ್ನು ಪಡೆಯುವಲ್ಲಿ ಧರ್ಮ ಉಂಟು, ಸಂತಾನ ಪಡೆಯುವಲ್ಲಿ ಕಾಮ ಉಂಟು, ಸಂತಾನ ಎಂಬುದು ಒಂದು ಅರ್ಥವೂ ಹೌದು. ಈ ಮೂರು ವ್ಯವಸ್ಥೆಯಲ್ಲಿ ಮೀರಿದ್ರಿ ಅಂತಾದ್ರೆ ನಿನಗೆ ಶ್ರೀಹರಿಯ ದರ್ಶನ ಉಂಟ, ಮೋಕ್ಷ ಸಾಮ್ರಾಜ್ಯ ಉಂಟ ಸ್ವಾಮಿ. ನಿಮ್ಮ ದಾರಿಯನ್ನು ಸುಗಮ ಮಾಡುವುದಕ್ಕೆ ಬೇಕಾಗಿ ನಾನು ಕೇಳಿಸಿಕೊಳ್ತಾ ಇರುವುದು. ಋತುಸ್ನಾನವನ್ನು ಪೂರೈಸಿಕೊಂಡು ಗಂಡನಲ್ಲಿ ಪುತ್ರ ಭಿಕ್ಷೆ ಕೇಳಿದಾಗ ಕೊಡದೇ ಇದ್ದವನಿಗೆ ಭ್ರೂಣ ಹತ್ಯೆ ದೋಷವಂತೆ. ಒಬ್ಬ ದೋಷಿಗೆ ಶ್ರೀಹರಿಯ ದರ್ಶನ ಸಾಧ್ಯ ಉಂಟೆ, ಮೋಕ್ಷ ಸಾಮ್ರಾಜ್ಯ ಸಿಗ್ಲಿಕ್ಕೆ ಉಂಟೆ ಹೇಳಿ. ಪಾಪಿಯಾದ ನೀವು ಮುಂದೆ ನಿಂತು ಯುದ್ಧಕ್ಕೆ ಹೊರಟ್ರಿ ಅಂತಾದ್ರೆ ಈ ಚಂಪಕಾವತಿಯ ಮಣ್ಣಿಗೆ ಅನ್ಯಾಯ ಆಗ್ತದೆ. ನಿಮ್ಮ ತಂದೆಯವರ ಆಸೆಯೂ ಈಡೇರುವುದಿಲ್ಲ. ಆ ಕಾರಣಕ್ಕಾಗಿ ಬಿಡೆನು ನಿಮ್ಮ ವಲ್ಲಭ. ಕಾಮದ ಆಸೆಯಿಂದ ಕೇಳ್ತಾ ಇಲ್ಲ, ಕಾಮನೆಯ ಆಸೆಯಿಂದ ಕೇಳ್ತಾ ಇದ್ದೇನೆ ನಾನು. ನಿಮ್ಮಮ್ಮ ಹೇಗೆ ಸತಿ ಶಿರೋಮಣಿ ಆಗಿದ್ದಾಳು, ಅದೇ ರೀತಿಯಾಗಿ ನಾನು ಸತಿ ಶಿರೋಮಣಿ ಆಗಬೇಕು. ಮಕ್ಕಳಾಡದ ಮನೆಯು ಕೊಳ್ಳು ಭತ್ತದ ತೆನೆಯು ನಮ್ಮ ಅತ್ತೆ ಆಗಾಗ ಆಡುವ ಮಾತು. ಹೇಗೆ ನಿಮ್ಮಂತ ಮಕ್ಕಳನ್ನ ಕೊಟ್ಟು ಈ ಮನೆಯನ್ನ ಬೆಳಗಿದ್ದಾಳು, ಅದೇ ರೀತಿಯಾಗಿ ನಾನು ಸಂತಾನವನ್ನು ಕೊಟ್ಟು ಈ ಮನೆಯನ್ನ ಬೆಳಗಬೇಕು ತಾನೆ. ಅದಕ್ಕೆ ನೀವಲ್ಲದೆ ಮತ್ಯಾರು ಅನುಗ್ರಹಿಸುವುದು. ಹಾಗಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಸ್ವಾಮಿ, ಹೋಗಬೇಡಿ. ಪಿತನಾಜ್ಞೆ ಇರುವುದು ನಾಳೆ ತಾನೆ, ರಾತ್ರಿ ಯುದ್ಧ ಅಲ್ವಲ್ಲ. ಆ ಕಾರಣಕ್ಕಾಗಿ ಹೋಗಬೇಡಿ ಸ್ವಾಮಿ. ನನ್ನನ್ನು ಒಡಗೂಡಿ ಹೋಗಿ. ಹೆಚ್ಚೇನು ನೋಡಿ, ಮನೆಯಲ್ಲಿ ಇಟ್ಟಂತ ರಂಗೋಲಿಯನ್ನು ಅಳಿಸುವುದಕ್ಕೆ ಮಗು ಒಂದಿಲ್ಲ. ನಾವು ಚಿಕ್ಕ ಮಕ್ಕಳನ್ನು ಶ್ರೀಹರಿ ಅಂತ ಹೇಳ್ತೇವೆ, ದೇವರಿಗೆ ಹೋಲಿಸ್ತೇವೆ. ಮನೆಯಲ್ಲಿ ದೇವರು ಆಡದೇ ಇದ್ರೆ ಹೊರಗೆ ನಮ್ಮನ್ನ ಆಡಿಸುವ ದೇವರು ಕಾಣ್ತಾನ ಹೇಳಿ. ಆ ಕಾರಣಕ್ಕಾಗಿ ಕೇಳಿಕೊಳ್ತೇನೆ ವಲ್ಲಭ. ನನ್ನನ್ನು ತಿರಸ್ಕರಿಸಿ ಹೋಗಬೇಡಿ. ವಿನೀತಳಾಗಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ನನ್ನನ್ನು ಒಡಗೂಡಿ ನನ್ನ ಹೆಣ್ತನವನ್ನು ಸಾರ್ಥಕ ಮಾಡಿಕೊಡಿ. ನನ್ನ ಸತಿ ಶಿರೋಮಣಿ ಎಂಬಂತ ಹೆಸರನ್ನು ಉಳಿಸಿಕೊಡಿ. ಹೆಚ್ಚೇನು ನಿಮ್ಮ ತಂದೆಯವರಿಗೂ ನಿಮ್ಮ ತಾಯಿಗೂ ಉತ್ತರಿಸುವಂತ ಒಳ್ಳೆಯ ಮಗನೀಯವಾಗಿ ಬೇಡಿಕೊಳ್ಳುವುದಷ್ಟೇ. ಇದು ಯಾವುದು ಬೇಡ, ನಿಮ್ಮನ್ನು ತಡೆಯುವುದಿಲ್ಲ. ನಾನು ಹೋಗುವುದಕ್ಕೆ ಬಾಗಿಲು ತೆಗೀರಿ. ಮನೆಯ ಬಾಗಿಲು ತೆರೆದೇ ಉಂಟು. ಒಡಗೂಡುವುದಕ್ಕೆ ನನ್ನ ಮನಸ್ಸಿನ ಬಾಗಿಲು ತೆರೆದೇ ಉಂಟು. ಆಯ್ಕೆ ನಿಮ್ಮದು. ಪ್ರಭಾವತಿ, ನಿನ್ನ ಆಸೆ ಎನ್ನುವುದು ತಪ್ಪಲ್ಲ, ಆಲೋಚಿಸದೆ ಉತ್ತರವನ್ನು ಕೊಡುವಂತೆ ಸಮಯ ಉಂಟು.
ಸತಿಗೆ ಷೋಡಶದ ಋತು ಸಮಯ ಸತಿಗೆ ಷೋಡಶದ ಋತು ಸಮಯ ಏಕಾದಶಿ ವ್ರತ ಅಲಕ್ಯ ಶ್ರಾದ್ದ ಇನಿತೊಂದು ದಿನವೇ ಸಂಗತವಾದುಡೆ ಎತ್ತು ಕರ್ತವ್ಯವಿದೆ ಪೈತೃಕದ ಶೇಷಾನ್ನ ಮಾಗ್ರಾಡಿದೆ ಕೃತಭೋಜ್ಯಮಾದ ಪೋದು ನಡು ಇರುಳ್ಗಳೇ ಆವನಿದೆಯೋ ಒಡಗೂಡಬಹುದು ನಡು ಇರುಳ್ಗಳೇ ಆ ಬಳಿಕ ಒನಿದೆಯೋ ಒಡಗೂಡಬಹುದು ಅದರಿಂದ ಧರ್ಮ ಪದ್ಧತಿಯ ಈಕ್ಷಿಸಲ್ ಇವಳನಿಂದು ಮೀರುವುದು ಮತವಲ್ಲ ಎಂತವ ತಿಳಿದನೋ ಇದು ಸಂದಿಗ್ಧತೆ. ಇಲ್ಲಿ ಯಾವುದು ಗ್ರಾಹ್ಯ ಯಾವುದು ತ್ಯಾಜ್ಯ ಆಲೋಚನೆ ಮಾಡಿ ವಿವರಿಸಲೇಬೇಕು. ಇವಳ ಮಾತನ್ನ ಮೀರುವ ಮನಸ್ಥಿತಿಯು ನನ್ನದಲ್ಲ. ತನ್ನ ಯಾವುದೋ ಕಾಮನೆಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಪ್ರಭಾವತಿ ಆಡುತ್ತಿರುವಂತ ಮಾತು ಇದಲ್ಲ. ತನ್ನ ಗಂಡ ಅಧರ್ಮದ ದಾರಿಯನ್ನು ತುಳಿಯಬಾರದೆನ್ನುವ ಹಾಗೆ ಎಚ್ಚರಿಸಿ ಹೇಳುತ್ತಿರುವಂತ ಮಾತು. ಯಾವ ಕ್ಷಣಕ್ಕೆ ಈ ಮಾತನ್ನು ಬಂಜೆಗೊಳಿಸುವ ಮನಸ್ಥಿತಿ ನನ್ನದಲ್ಲ. ಮುನ್ನಡೆಯಬೇಕು ಅಂತಾದರೆ ಹೇಗೆ? ಏಕಾದಶಿ ವ್ರತ, ಪಿತೃಶ್ರಾದ್ದ, ಈ 2 ದಿನವೂ ಮಡದಿಯನ್ನ ಕೂಡಬಾರದೆನ್ನುವ ಹಾಗೆ ಶಾಸ್ತ್ರ ಹೇಳಿದೆ. ಹಾಗಿದ್ರೆ ನನ್ನ ಪಾಲಿಗೆ ಏಕಾದಶಿ ವ್ರತ ಯಾವ ನೆಲೆಯಲ್ಲಿ? ಶ್ರೀಹರಿಯನ್ನ ಚಂಪಕನಾಡಿಗಾಗಿ ಬರೆಸಿಕೊಳ್ಳುತ್ತೇನೆ ಎನ್ನುವಂತ ನನ್ನ ಭರವಸೆಯ ಮಾತು. ಹರಿಯ ದರ್ಶನ ಎನ್ನುವುದು ನನ್ನ ಪಾಲಿಗೆ ಏಕಾದಶಿ ವ್ರತವಿದ್ದಂತೆ. ಪಿತೃಶ್ರಾದ್ದ, ತಂದೆಯ ಮಾತನ್ನ ಆಜ್ಞೆಯನ್ನ ಶಿರಸಾವಹಿಸಿಕೊಂಡವ ನಾನು. ಇದು ತಂದೆಯ ಕಾರ್ಯ, ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಲೇಬೇಕಾದಂತ ಕಾರ್ಯ. ಹಾಗಿದ್ರೆ ಋತುಸ್ನಾತಿಯಾಗಿ ನಿಂತಿರುವಂತಹ ಇವಳು ಆಡುವಂತಹ ಮಾತನ್ನ ಮೀರಿ ನಡೆದಂತಾದ್ರೆ ಆಗುವ ದುಷ್ಪರಿಣಾಮವೇನು? ಭ್ರೂಣ ಹತ್ಯಾ ಪಾತಕ ಎನ್ನುವುದು ನನ್ನನ್ನು ಬಾಧಿಸ್ತದೆ. ಅಂಥದ್ದೊಂದು ಪಾಪದ ಲೇಪ ನನ್ನನ್ನು ಅಂಟಿತು ಅಂತಾದ್ರೆ ಹರಿಯ ದರ್ಶನ ಏನು? ಚಂಪಕನಾಡಿನ ಸರ್ವಸಮಷ್ಟಿಗೂ ಯುವರಾಜನಾಗಿ ನಾನು ಕೊಟ್ಟಿರುವಂತಹ ಮಾತು ಹಾಳಾಗಿ ಹೋಗುವುದಿಲ್ಲ. ನನ್ನ ತಂದೆಯ ಮೇಲಿದ್ದಂಥ ಗೌರವವೇ ದೂರವಾಗಿ ಹೋಗುವುದಿಲ್ಲ. ಸರಿ, ಏಕಾದಶಿ ವ್ರತ, ಆ ದಿವಸ ಊಟವನ್ನೇ ವ್ರತನಿಷ್ಠನಾದಂಥ ವ್ಯಕ್ತಿ ಊಟ ಮಾಡಬಾರದು ಎನ್ನುವ ಹಾಗೆ ಶಾಸ್ತ್ರ ಹೇಳುವುದು. ಅದೇ ದಿವಸ ಪಿತೃಶ್ರಾದ್ದ ಬಂತು ಅಂತಾದ್ರೆ ಊಟವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ವ್ಯಕ್ತಿಗೆ. ಅದರ ಬದಲಾಗಿ ಅನ್ನವನ್ನ ಆಗ್ರಹಿಸಿದಂತಾದ್ರೆ ಉಂಡಫಲ ಎನ್ನುವುದು ವ್ಯಕ್ತಿಗೆ ದೊರಕುತ್ತದೆ. ಹಾಗಿದ್ರೆ ಅಂಥದ್ದೊಂದು ಕಾಮನೆಯನ್ನು ಆಸೆಯನ್ನು ಹೊತ್ತಂತ ಹೆಂಡತಿಯನ್ನ ಕೂಡಬಾರದು 2 ದಿನ. ನಡುವಿರುಳು ಕಳೆದ ಬಳಿಕ ವನಿತೆಯನ್ನ ಒಡಗೂಡಬಹುದಂತ ಇದು ಆಪದ್ಧರ್ಮ. ಈ ಕ್ಷಣಕ್ಕೆ ಇದು ನನ್ನ ಪಾಲಿಗೆ ಆಪದ್ಧರ್ಮವೇ ಸರಿ. ಹೋರಾಟ ಅಂತ ಹೇಳಿದ್ರೆ ನಾಳೆ ಅಲ್ವ? ಹಾಗಿದ್ರೆ ಈ ರಾತ್ರಿಯನ್ನ ಇವಳ ಮನೆಯಲ್ಲಿ ಉಳಿಯಿದೆ. ನನ್ನ ಜೀವನದ ಆಸೆಯನ್ನ, ನನ್ನ ಕಾಮನೆಗಳನ್ನ ಈಡೇರಿಸಿಕೊಳ್ಳುವುದಕ್ಕಿದೆ ಸಕಾಲ. ಪ್ರತಿಯೊಂದು ತೃಣವೂ ಜಗತ್ತಿನಲ್ಲಿ ಓಡಾಡಬೇಕು ಅಂತಾದ್ರೆ ಆ ಹರಿಯ ಅನುಗ್ರಹ ಅಂತ. ಅವನನ್ನೇ ನಂಬಿದವರು ನಾನು. ಸುಧನ್ವನ ಜೀವನದಲ್ಲಿ ಇಂಥದ್ದೊಂದು ಕಾರ್ಯ ಆಗಬೇಕು ಎನ್ನುವುದು ಹರಿಯ ಸಂಕಲ್ಪ ಅಂತಾದ್ರೆ ಅದನ್ನ ಮೀರುವಲ್ಲಿ ನಾವ್ಯಾರು? ಒಂದು ಭರವಸೆ, ಬಂದದ್ದೆಲ್ಲ ಬರಲಿ, ಆ ಗೋವಿಂದನ ದಯವನ್ನು ನನ್ನ ಮೇಲೆ. ಪ್ರಭಾವತಿ, ನಿನ್ನ ಆಸೆಯನ್ನ ಬಂಜೆಗೊಳಿಸುವವನಾರಲ್ಲ, ಒಪ್ಪಿದ್ದೇನೆ. ಹೀಗೆ